ಹಾಯ್ ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 22ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಸಿದ್ಧಾರ್ಥನ ಅಷ್ಟು ಈಸಿಯಾಗಿ ಬಿಟ್ಟುಕೊಡ್ತೀಯ ದಿವ್ಯಾ? ನಿನಗೆ ಅವನ ಮೇಲೆ ಇರುವ ಪ್ರೀತಿ ಇಷ್ಟೇನಾ ಎಂದು ಸೂರಜ್ ಹೇಳಿದ್ದರಿಂದ ಇನ್ನೇನು ಮಾಡಲಿ ಸೂರಜ್ ಎಂದು ಚೇರಿನ ಮೇಲೆ ಕುಸಿದು ಕುಳಿತಳು ದಿವ್ಯಾ. ಅವನು ನನ್ನನ್ನು ಮರೆತು ಅವನ ಹೆಂಡತಿಯ ಜೊತೆ ಯಾಪಿಯಾಗಿ ಇರಬೇಕು ಅಂತ ಅಂದುಕೊಂಡರೆ ನಾನು ಹಿಂದೆ ಬಿದ್ದು ಮಾತ್ರ ಏನೂ ಲಾಭ? ನನ್ನ ಕ್ಯಾರೆಕ್ಟರ್ ನಾನು ಕಳೆದುಕೊಳ್ಳುವುದು ಬಿಟ್ಟರೆ ಏನೂ ಉಳಿಯುವುದಿಲ್ಲ ಎಂದಳು ದಿವ್ಯಾ ಅಳುತ್ತಾ. ದಿವ್ಯಾ, ಸಿದ್ಧಾರ್ಥ್ ನಿನಗೆ ಎಷ್ಟು ಪ್ರೀತಿ ತೋರಿಸಿದರೆ ನೀನು ಸಿದ್ಧಾರ್ಥ್ಗೋಸ್ಕರ ಇಷ್ಟೊಂದು ಅಳ್ತೀಯಾ? ಈಗಲೂ ಸಿದ್ಧಾರ್ಥ್ ನಿನ್ನನ್ನೇ ಪ್ರೀತಿಸುತ್ತಿದ್ದಾನೆ. ಆದರೆ ಅವರ ತಂದೆಗೋಸ್ಕರ, ಫ್ಯಾಮಿಲಿಗೋಸ್ಕರ ತನ್ನ ಹೆಂಡತಿ ಜೊತೆ ಇರಬೇಕು ಅಂತ ಅಂದುಕೊಳ್ಳುತ್ತಿದ್ದಾನೆ. ಅವನು ಹೆಂಡತಿಯ ಜೊತೆ ಹ್ಯಾಪಿಯಾಗಿ ಇದ್ದರೆ ಓಕೆ, ಬಟ್ ಅವನು ಆ ರೀತಿ ಇಲ್ವಲ್ಲ. ಆ ಸಾಕ್ಷಿ ಈಗಲೂ ತನ್ನ ಲವರ್ನನ್ನು ನೆನಪಿಸಿಕೊಂಡು ಯಾವತ್ತಿಗಾದರೂ ಅವನು ಬರ್ತಾನೆ ಅಂತ ಸಿದ್ಧಾರ್ಥ್ನನ್ನು ದೂರ ಇಡುತ್ತಾ ಅವನಿಗೆ ನರಕ ತೋರಿಸುತ್ತಿದ್ದಾಳೆ. ಅದರಿಂದ ಅವನು ಹುಚ್ಚನ ಥರ ಕುಡಿಯುತ್ತಿದ್ದಾನೆ. ಆ ವಿಷಯ ಗೊತ್ತಾ ನಿನಗೆ ಎಂದು ಕೇಳಿದನು ಸೂರಜ್. ಏನು ಮಾತನಾಡ್ತಿದ್ಯಾ ಸೂರಜ್ ಎಂದು ಶಾಕಿಂಗ್ ಆಗಿ ಕೇಳಿದಳು ದಿವ್ಯಾ. ಹೌದು, ಮೇಲಕ್ಕೆ ಎಲ್ಲರ ಮುಂದೆ ಸಿದ್ಧಾರ್ಥ್ ಜೊತೆ ಚೆನ್ನಾಗಿ ಇರುವ ಥರ ನಡೆಸುತ್ತಾಳೆ. ಆದರೆ ಆಕೆಗೆ ಸಿದ್ಧಾರ್ಥ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅದಕ್ಕೆ ಡೈವರ್ಸ್ ಕೇಳಿದ ಕೂಡಲೇ ಒಪ್ಪಿಕೊಂಡಳು. ನಿಜವಾಗ್ಲೂ ಗಂಡ ಅಂದ್ರೆ ಇಷ್ಟವಿರುವ ಯಾವ ಹೆಂಡತಿಯಾದರೂ ಡೈವರ್ಸ್ ಕೊಡಬೇಕು ಅಂತ ಅಂದುಕೊಳ್ಳುತ್ತಾಳೆಯೇ ಎಂದು ಸೂರಜ್ ಹೇಳುತ್ತಿದ್ದರೆ ದಿವ್ಯಾ ಯೋಚನೆಯಲ್ಲಿ ಬಿದ್ದಳು. ಅವಳನ್ನೇ ಕನ್ನಿಂಗಾಗಿ ನೋಡುತ್ತಾ ದಾರಿಗೆ ಬಂದಳು ಎಂದು ಸೈಡ್ ಸ್ಮೈಲ್ ಕೊಟ್ಟು ಮತ್ತೆ ನಾರ್ಮಲ್ ಆಗಿ ನಟಿಸುತ್ತಾ, ನಿನಗೋಸ್ಕರನೇ ಅವರ ಬಗ್ಗೆ ಫುಲ್ ತಿಳಿದುಕೊಂಡೆನು. ಅವನ ಹೆಂಡತಿಯಿಂದ ಅವನ ಲೈಫ್ ನಾಶವಾಗುವುದಕ್ಕಿಂತ ಮೊದಲೇ ಆಕೆಯನ್ನು ತಪ್ಪಿಸಿ ಆ ಸ್ಥಾನದೊಳಕ್ಕೆ ನೀನು ಹೋಗಬೇಕು. ಆಗ ನೀನು ಪ್ರೀತಿಸಿದ ಸಿದ್ಧಾರ್ಥ್ ಇಬ್ಬರೂ ಹ್ಯಾಪಿಯಾಗಿ ಇರ್ತೀರ ಎಂದನು ಸೂರಜ್. ಅವನ ಮಾತಿನ ಹಿಂದೆ ಇರುವ ಮೋಸವನ್ನು ಗ್ರಹಿಸದ ದಿವ್ಯಾ ಅವನು ಹೇಳುತ್ತಿರುವುದೆಲ್ಲ ಸುಳ್ಳು ಎನ್ನುವ ವಿಷಯವನ್ನು ಗ್ರಹಿಸಲಾರದೆ ಹೋದಳು. ನೀನು ಹೇಳ್ತಿದ್ರೆ ನನಗೂ ನಿಜಾನೇ ಅನಿಸ್ತಿದೆ ಸೂರಜ್, ಆದರೆ ಸಿದ್ಧಾರ್ಥ್ ಅವಳನ್ನು ಬಿಡುತ್ತಿಲ್ಲ ಅಲ್ವಾ ಎಂದಳು ಅಸಹನೆಯಿಂದ. ಈ ಬಾರಿ ಚೆನ್ನಾಗಿ ಯೋಚನೆ ಮಾಡಿ ಪ್ಲಾನ್ ಮಾಡಬೇಕು. ಅದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಈ ಗ್ಯಾಪ್ನಲ್ಲಿ ನೀನು ಸಿದ್ಧಾರ್ಥ್ನನ್ನು ಮರೆತೋಗಿರುವ ಥರ, ಸಿದ್ಧಾರ್ಥ್ ನಂಬುವ ಥರ ಮಾಡಿ ಅವನ ಜೊತೆ ಒಬ್ಬ ಫ್ರೆಂಡ್ ಆಗಿ ಮಾತನಾಡು. ಆನಂತರ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಎಂದನು. ಓಕೆ ಸೂರಜ್, ಥ್ಯಾಂಕ್ ಯು ಸೋ ಮಚ್ ಎಂದಳು ದಿವ್ಯಾ ಕೃತಜ್ಞತೆಯಿಂದ ನೋಡುತ್ತಾ. ಯು ವೆಲ್ಕಮ್, ಬಾಯ್ ಎಂದು ಸೂರಜ್ ಎದ್ದು ಹೊರಟು ಹೋದರೆ ದಿವ್ಯಾ ಆಲೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದಾಳೆ. ಸೂರಜ್ ಹೋಗುತ್ತಾ ಹಿಂದೆ ತಿರುಗಿ ದಿವ್ಯಾಳನ್ನು ನೋಡುತ್ತಾ, ಈ ಬಾರಿ ನಾನೇ ಡೈರೆಕ್ಟಾಗಿ ರಂಗದೊಳಕ್ಕೆ ಇಳಿಯುತ್ತೇನೆ. ಆ ಸಿದ್ಧಾರ್ಥ್ ಮ್ಯಾರೇಜ್ ಲೈಫ್ ಅಷ್ಟೇ ಅಲ್ಲ, ಅವನ ಹಾಗೂ ಅವನ ಫ್ಯಾಮಿಲಿಯ ಪ್ರೆಸ್ಟೇಜ್ ಕೂಡ ನಾಶ ಆಗುವ ಥರ ದೊಡ್ಡ ಪ್ಲ್ಯಾನ್ ಮಾಡ್ತೀನಿ. ಈವಿಲ್ ಸ್ಮೈಲ್ ಕೊಡುತ್ತಾ ಹೊರಟು ಹೋದನು. ಲೋ, ಮದುವೆಯಾದ ಬ್ರಹ್ಮಚಾರಿ, ಇನ್ನೂ ಮನೆಗೆ ಯಾವಾಗ ಹೋಗ್ತೀಯ ಕಣೋ? ಇನ್ಮೇಲಾದರೂ ಬ್ರಹ್ಮಚಾರ್ಯಕ್ಕೆ ಮುಕ್ತಾಯ ಕೊಡುವ ಆಲೋಚನೆಯಾದರೂ ಇದೆಯಾ ಇಲ್ವಾ? ಫೈಲ್ಸ್ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡುತ್ತಾ ಸುದೀಪ್ ಟೀಸಿಂಗ್ ವಾಯ್ಸ್ನಲ್ಲಿ ಹೇಳುತ್ತಿದ್ದರೆ, ಲೋ ಇಡಿಯಟ್, ಏನು ಮಾತನಾಡ್ತಿದೆಯೋ ಎಂದನು ಸಿದ್ಧಾರ್ಥ್ ಫೈಲ್ಸ್ ಪಕ್ಕಕ್ಕೆ ಹಿಡುತ್ತಾ. ಇನ್ನೂ ಫಸ್ಟ್ ನೈಟ್ ಮಾಡಿಕೊಳ್ಳದ ನಿಮ್ಮ ಘನಕಾರ್ಯದ ಬಗ್ಗೆ ಮಾತನಾಡ್ತಿದ್ದೇನೆ ಬಿಡು. ಬೇಗ ಹೋಗೋ, ಸಾಕ್ಷಿ ನಿನಗೋಸ್ಕರ ಕಾಯುತ್ತಿರುತ್ತಾಳೆ ಎಂದು ಚೇರಿನ ಮೇಲಿಂದ ಕೈ ಹಿಡಿದು ಹೆಬ್ಬಿಸಿದನು. ಲೋ, ಏನೋ ಇದು, ಫೈಲ್ಸ್ ಪೂರ್ತಿಯಾಗಿ ನೋಡಲು ಬಿಡು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ, ನಾನು ನೋಡ್ತೀನಿ ಬಿಡು, ನೀನು ಬೇಗ ಹೋಗು ಎಂದು ನಗುತ್ತಾ ಸಿದ್ಧಾರ್ಥ್ನನ್ನು ಹೊರಗಡೆಗೆ ತಳ್ಳಿದನು ಸುದೀಪ್. ಇಡಿಯಟ್ ಎಂದು ತನ್ನಲ್ಲಿ ತಾನೇ ನಗುತ್ತಾ ಮನೆಗೆ ಹೊರಟನು. ಸಿಗ್ನಲ್ ಬಳಿ ಕಾರು ನಿಲ್ಲಿಸಿದ್ದರೆ ಮಲ್ಲಿಗೆ ಹೂಗಳು ಮಾರುವ ಒಬ್ಬ ಆಕೆ ನಿಂತ ಕಾರುಗಳ ಬಳಿ ಬಂದು ಹೂಗಳು ತೆಗೆದುಕೊಳ್ಳುವಂತೆ ಕೇಳುತ್ತಾ ಸಿದ್ಧಾರ್ಥ್ ಕಾರಿನ ಬಳಿ ಬಂದಳು. ಏನಪ್ಪ, ಅಮ್ಮ ಅವರಿಗೆ ಹೂಗಳು ತೆಗೆದುಕೊಳ್ಳಿ ಎಂದು ಕೇಳಿದಳು ಬುಟ್ಟಿಯಲ್ಲಿರುವ ಹೂಗಳನ್ನು ಕೈಯಲ್ಲಿ ಹಿಡಿದುಕೊಂಡು. ಸಿದ್ಧಾರ್ಥ್ ಒಂದು ಕ್ಷಣ ಯೋಚನೆ ಮಾಡಿ, ಆ ಬುಟ್ಟಿಯಲ್ಲಿ ಎಷ್ಟು ಹೂಗಳು ಇದ್ದಾವೆ ಎಂದು ಕೇಳಿದನು. 45 ಮೊಳ ಇರುತ್ತಪ್ಪ ಎಂದು ಹೇಳಿದ ತಕ್ಷಣ, ಎಲ್ಲ ಕೊಡ್ಬಿಡಿ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಆ ಅಜ್ಜಿಯ ಮುಖ ಅರಳಿತು. ಸರಿನಪ್ಪ ಎಂದು ಹೂಗಳೆಲ್ಲ ಒಂದು ಕವರ್ನಲ್ಲಿ ಹಾಕಿಕೊಟ್ಟು, 1 ಮೊಳ 40 ರೂಪಾಯಿ ಮಾರುತ್ತಿದ್ದೀನಿ, 1800 ಆಗಿದೆ ಎಂದಳು.
10,000 ತೆಗೆದು ಆ ಅಜ್ಜಿಯ ಕೈಯಲ್ಲಿ ಇಟ್ಟರೆ ಹಣ ಲೆಕ್ಕ ಮಾಡಿಕೊಂಡು ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡಿದಳು. ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಥ್ಯಾಂಕ್ ಯು ಎಂದು ಗ್ರೀನ್ ಸಿಗ್ನಲ್ ಬಿದ್ದಿದ್ದರಿಂದ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿದರೆ ಕೈಗಳೆತ್ತಿ ನಮಸ್ಕಾರ ಮಾಡಿ ಹಣವನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಸಂತೋಷದಿಂದ ಹೊರಟು ಹೋದಳು ಆ ಅಜ್ಜಿ. ಕಾರ್ ಮಿರರ್ನೊಳಗಿಂದ ಆ ಅಜ್ಜಿಯ ಸಂತೋಷವನ್ನು ನೋಡಿದ ಸಿದ್ಧಾರ್ಥ್ ಮನಸ್ಸಿಗೆ ಹ್ಯಾಪಿಯಾಗಿ ಅನ್ನಿಸಿತು. ಒಳಗಡೆಗೆ ಬರುತ್ತಿರುವ ರಿತ್ವಿಕ್ನನ್ನು ನೋಡಿ ಆಗಲೇ ಬಂದ್ಬಿಟ್ಟೆ, ಮೂವಿ ಇಷ್ಟು ಬೇಗ ಆಗೋಯ್ತಾ, ನಿತ್ಯ ಎಲ್ಲಿ ಎಂದು ಕೇಳಿದಳು ಸುಧಾ ಬಾಗಿಲ ಕಡೆ ನೋಡುತ್ತಾ. ಮಮ್ಮಿ, ನನಗೆ ಲೇಟ್ ಆಗುತ್ತೆ ಅಂತ ಆಕಾಶ್ಗೆ ಕರೆದುಕೊಂಡು ಹೋಗುವುದಕ್ಕೆ ಹೇಳಿದೆ. ಮೂವಿಗೆ ಅವರಿಬ್ಬರು ಹೋಗಿದ್ದಾರೆ ಎಂದನು ರಿತ್ವಿಕ್. ಆಗ ತಾನೇ ಹಾಲ್ನೊಳಕ್ಕೆ ಬರುತ್ತಿರುವ ಸುಮಿತ್ರಾ ಕಿವಿಗೆ ಆ ಮಾತುಗಳು ಬಿದ್ದು ಕೋಪದಿಂದ ಮುಖ ಕೆಂಪಗೆ ಬದಲಾಯಿತು. ಆಕಾಶ್ ಕರೆದುಕೊಂಡು ಹೋದ್ನಾ? ಹಾಗಾದ್ರೆ ಒರಿಯಾಗುವ ಅವಶ್ಯಕತೆ ಇಲ್ಲ, ಹೋಗಿ ಫ್ರೆಶ್ ಆಗಿ ಬಾ ಎಂದಳು ಸುಧಾ. ಸರಿ ಮಮ್ಮಿ ಎಂದು ರಿತ್ವಿಕ್ ಒಳಗಡೆಗೆ ಹೊರಟು ಹೋದನು. ನನ್ನ ಮಗಳನ್ನು ನನ್ನ ಮನೆಯಿಂದ ಅಷ್ಟು ಧೈರ್ಯವಾಗಿ ಮೂವಿಗೆ ಹೇಗೆ ಕರೆದುಕೊಂಡು ಹೋದನು? ಈ ಅಣ್ಣ ತಂಗಿ ಇಬ್ಬರೂ ಸೇರಿ ನನ್ನ ಪ್ರಾಣ ತೆಗೆಯುತ್ತಿದ್ದಾರೆ. ಈ ನಿತ್ಯಾಗೆ 4 ಬಿಡಬೇಕು. ಅಸಹನೆಯಿಂದ ಒಳಗಡೆಗೆ ಹೊರಟು ಹೋದಳು ಸುಮಿತ್ರಾ. ಮನೆ ಹತ್ತಿರ ಕಾರು ನಿಲ್ಲಿಸಿ ಹೂಗಳನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡು ಒಳಗಡೆಗೆ ಬಂದನು ಸಿದ್ಧಾರ್ಥ್. ಅವನ ಕಣ್ಣುಗಳು ಸಾಕ್ಷಿಗೋಸ್ಕರ ಹುಡುಕಾಡುತ್ತಿದ್ದರೆ ಅವನ ನೋಟ ಚುಚ್ಚಿಕೊಂಡಂತೆ ಕಿಚನ್ನೊಳಗಿಂದ ಹಿಂದಕ್ಕೆ ತಿರುಗಿ ನೋಡಿದಳು ಸಾಕ್ಷಿ. ಮುಗುಳ್ನಗೆ ಬೀರುತ್ತಾ ಕಣ್ಣುಗಳಲ್ಲೇ ಮಾತನಾಡಿಸಿ ರೂಮಿನೊಳಕ್ಕೆ ಹೊರಟು ಹೋದ ಸಿದ್ಧಾರ್ಥ್ನನ್ನ ನೋಡಿ ಆಟೋಮೆಟಿಕ್ ಆಗಿ ಅವಳ ತುಟಿಗಳ ಮೇಲೆ ಮುಗುಳ್ನಗೆ ಹರಡಿತು. ಸ್ವಲ್ಪ ಸಮಯಕ್ಕೆ ಫ್ರೆಶ್ ಆಗಿ ಸಿದ್ಧಾರ್ಥ್ ಕೆಳಗಡೆಗೆ ಬಂದರೆ ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತಿದ್ದಾರೆ. ಮೂವಿ ಮುಗಿದ ಮೇಲೆ ಆಕಾಶ್ ನಿತ್ಯ ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮಾಡಿದರು. ನಿತ್ಯ ಜಂಬ ತೋರಿಸುತ್ತಿದ್ದರು. ಅದರಲ್ಲಿ ಅವನ ಮೇಲೆ ನಿತ್ಯಾಗೆ ಇರುವ ಇಷ್ಟ ಆಕಾಶ್ಗೆ ಗೊತ್ತಾಗುತ್ತಿದ್ದರೆ ಅವಳ ತುಂಟಾಟವನ್ನು ಸಹ ಇಷ್ಟದಿಂದ ಎಂಜಾಯ್ ಮಾಡುತ್ತಿದ್ದಾನೆ. ಡಿನ್ನರ್ ಮಾಡಿದ ಮೇಲೆ ಅವಳನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿದನು. ಆಕಾಶ್ ಜೊತೆ ಕಳೆದ ಈ ಸಮಯ ನಿತ್ಯ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಿದ್ದರೂ ಹೊರಗಡೆಗೆ ತೋರಿಸಿಕೊಳ್ಳದೆ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಎಂದು ಹೇಳಿ ಒಳಗಡೆಗೆ ಬರುತ್ತಾ ತನ್ನಲ್ಲಿ ತಾನೇ ಮುಸಿಮುಸಿಯಾಗಿ ನಗುತ್ತಾ ಒಳಗಡೆಗೆ ಹೋದರೆ ಆಕಾಶ್ ನಗುತ್ತಾ ಸಡನ್ನಾಗಿ ಮೇಲಕ್ಕೆ ನೋಡಿದರೆ ಬಾಲ್ಕನ್ನಿಯಿಂದ ತನ್ನನ್ನು ಸಾಯಿಸುವ ಥರ ನೋಡುತ್ತಿರುವ ಸುಮಿತ್ರಾ ಕಾಣಿಸಿದಳು. ಆಕೆಯ ಕಡೆ ನೋಡುತ್ತಲೇ ಶರ್ಟ್ ಪಾಕೆಟ್ನಲ್ಲಿ ಇದ್ದ ಗಾಗುಲ್ ಸ್ಟೈಲ್ ಆಗಿ ಇಟ್ಟುಕೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು. ಸುಮಿತ್ರಾಗೆ ಕೋಪ ನೆತ್ತಿಗೇರಿತು. ಹಿಡಿಯಟ್ ಎಂದು ತನ್ನ ಕೈಯನ್ನ ಕೋಪವಾಗಿ ಗೋಡೆಗೆ ಹೊಡೆದಳು. ಡಿನ್ನರ್ ಮುಗಿದ ಮೇಲೆ ಸಿದ್ಧಾರ್ಥ್ ರೂಮಿನೊಳಕ್ಕೆ ಬಂದರೆ ಸಾಕ್ಷಿ ಕಿಚನ್ನಲ್ಲಿ ಎಲ್ಲ ಕೆಲಸ ಮುಗಿಸಿ ಮೇಲಕ್ಕೆ ಬಂದಳು. ಅವಳು ಬರುವುದನ್ನು ಗಮನಿಸಿ ಬ್ಯಾಗಲ್ಲೇ ಇರುವ ಮಲ್ಲಿಗೆ ಹೂಗಳನ್ನು ತೆಗೆದು ಬೆಡ್ ಮೇಲೆ ಇಟ್ಟು ಸೈಲೆಂಟ್ ಆಗಿ ಹೋಗಿ ಮಿರರ್ನಲ್ಲಿ ಕ್ರಾಪ್ ಸೆಟ್ ಮಾಡಿಕೊಳ್ಳುತ್ತಾ ಓರೆ ಕಣ್ಣಿನಿಂದ ಸಾಕ್ಷಿಯನ್ನ ಗಮನಿಸುತ್ತಿದ್ದಾನೆ ಸಿದ್ಧಾರ್ಥ್. ಬೆಡ್ ಮೇಲೆ ಮಲ್ಲಿಗೆ ಹೂಗಳನ್ನು ನೋಡಿ ಆಶ್ಚರ್ಯಪಟ್ಟಳು ಸಾಕ್ಷಿ. ನಾಚಿಕೆಯಿಂದ ಅವಳ ಕೆನ್ನೆಗಳು ಕೆಂಪೇರಿ ಸಿದ್ಧಾರ್ಥ್ ಕಡೆ ನೋಡುವ ಧೈರ್ಯ ಮಾಡಲಾಗದೆ ಮುಸಿಮುಸಿಯಾಗಿ ನಗುತ್ತಾ ಹಾಗೆಯೇ ನಿಂತುಕೊಂಡಳು. ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಅವಳನ್ನು ಹಿಂದೆಯಿಂದ ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ಸಿದ್ಧಾರ್ಥ್. ಸಾಕ್ಷಿ ಹೃದಯ ಜುಮ್ಮೆಂದು ಹಾಗೇ ಬಿಗಿದುಕೊಂಡಿದ್ದಾಳೆ. ಪ್ರೀತಿಯಿಂದ ಮಲ್ಲಿಗೆ ಹೂಗಳು ತಂದರೆ ತಲೆಗೆ ಮುಡಿದುಕೊಳ್ಳದೆ ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಅವಳ ಭುಜದ ಮೇಲೆ ತನ್ನ ಗಲ್ಲವನ್ನು ಹಾನಿಸಿ. ಪ್ರೀತಿಯಿಂದ ತಂದರೆ ಅಲ್ಲಲ್ಲ ಹಿಡುವುದು, ಇಲ್ಲಿ ಎನ್ನುತ್ತಾ ತನ್ನ ಜಡೆಯ ಕಡೆ ಕೈಯಿಂದ ತೋರಿಸಿದಳು ಸಾಕ್ಷಿ. ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕು ನಿಜಾನೇ ಅಲ್ವಾ ಅಂತ ಅಂದುಕೊಳ್ಳುತ್ತಾ ಕೆಲವೊಂದು ಮೊಳ ಹೂಗಳನ್ನು ತೆಗೆದು ಶ್ರದ್ಧೆಯಿಂದ ಅವಳ ಜಡೆಗೆ ಮುಡಿಸಿದನು. ಮಲ್ಲಿಗೆ ಹೂಗಳ ಸುವಾಸನೆ ಅವನನ್ನು ಮತ್ತೇರಿಸುತ್ತಿದ್ದರೆ ಸಾಕ್ಷಿ ಜಡೆಯನ್ನು ಪಕ್ಕಕ್ಕೆ ಸರಿಸಿ ಕತ್ತಿನ ಮೇಲೆ ತನ್ನ ತುಟಿಗಳನ್ನು ಒತ್ತಿದ. ಸಾಕ್ಷಿಯ ದೇಹ ಸಣ್ಣಗೆ ನಡಗಿತು. ಅವನಿಂದ ಬಿಡಿಸಿಕೊಂಡು ದೂರ ಸರಿದು ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಳು. ಒಂದು ಕ್ಷಣ ಸಾಕ್ಷಿಗೆ ಇಷ್ಟವಿಲ್ಲವೇನೋ ಅಂತ ಅನ್ನಿಸಿತು ಸಿದ್ಧಾರ್ಥ್ಗೆ. ಸಾರಿ, ನಿನ್ನ ಇಷ್ಟ ತಿಳಿದುಕೊಳ್ಳದೆ ಅನ್ನುವ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆನೇ ನಾನು ಹೇಳಿದ್ನಾ ಇಷ್ಟ ಇಲ್ಲ ಅಂತ ಎಂದಳು ಸಾಕ್ಷಿ ಬೇಸರ ಮಾಡಿಕೊಂಡವಳಂತೆ. ಹಾಗಾದರೆ ಇಷ್ಟನೇನಾ ಎಂದು ಕೇಳಿದನೋ ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ.
ನಾಚಿಕೆಯಿಂದ ಕಣ್ಣು ರೆಪ್ಪೆಗಳನ್ನು ಮುಚ್ಚಿ, ಮಾತಿನಲ್ಲಿ ಹೇಳಬೇಕಾ? ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ವಾ ಎಂದಳು. ಆಹಾ, ಆಗ ಎನ್ನುತ್ತಾ ಲೈಟ್ ಪಿಂಕ್ ಕಲರ್ ಸೀರೆಯಲ್ಲಿ ತಲೆ ತುಂಬ ಮಲ್ಲಿಗೆ ಹೂಗಳು ಮುಡಿದುಕೊಂಡು ಮಲ್ಲಿಗೆ ಹೂವಿನಂತೆ ಸುಂದರವಾಗಿರುವ ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಉಳಿದ ಮಲ್ಲಿಗೆ ಹೂಗಳನ್ನೆಲ್ಲ ಕಿತ್ತು ಬೆಡ್ಪುಲ್ ಚೆಲ್ಲಿದ. ನಡೆಯಲಿರುವ ಮಧುರ ಗಳಿಗೆಯನ್ನು ಊಹಿಸಿ ಸಾಕ್ಷಿಯ ಮನಸ್ಸು ದೇಹ ಪುಲಕಿತವಾಗುತ್ತಿದೆ. ಟೆನ್ಷನ್ನಾಗಿ ನೋಡುತ್ತಿರುವ ಅವಳ ಕೈಗಳನ್ನು ಹಿಡಿದುಕೊಂಡು, ಟೆನ್ಷನ್ ಪಡಬೇಡ ಸಾಕ್ಷಿ, ನಿನ್ನನ್ನು ಏನೂ ಮಾಡುವುದಿಲ್ಲ. ನನ್ನ ಪ್ರೀತಿಯನ್ನು ನಿನಗೆ ರುಚಿ ತೋರಿಸುತ್ತಾ ನಿನ್ನ ಪ್ರೀತಿಯಲ್ಲಿರುವ ಮಾಧುರ್ಯವನ್ನು ಆಸ್ವಾದಿಸುತ್ತೇನೆ ಅಷ್ಟೇ ಎಂದು ಪ್ರೀತಿಯಿಂದ ಹೇಳುತ್ತಿರುವ ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ಆರಾಧನೆಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ. ಇಬ್ಬರ ಕಣ್ಣುಗಳಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿ ಕಾಣಿಸುತ್ತಿದ್ದರೆ ಹಾಗೆಯೇ ನೋಡುತ್ತಾ ಸಾಕ್ಷಿ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು, ಸಾಕ್ಷಿ, ನೀನು ನನ್ನ ಹೃದಯದೊಳಕ್ಕೆ ಯಾವಾಗ ಹೇಗೆ ಬಂದೋ ಗೊತ್ತಿಲ್ಲ. ಎಂದೆಂದಿಗೂ ಈ ಪುಟ್ಟ ಹೃದಯದಲ್ಲಿ ನಿನ್ನದೇ ಪರ್ಮನೆಂಟ್ ಸ್ಥಾನ. ನನ್ನ ಪ್ರಾಣ ಹೋಗುವ ತನಕ ಬದಲಾಗುವುದಿಲ್ಲ. ಐ ಲವ್ ಯು ಎಂದನು ಸಿದ್ಧಾರ್ಥ್ ಉದ್ವೇಗದಿಂದ. ಸಂತೋಷದಿಂದ ಸಾಕ್ಷಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಲವ್ ಯು ಸಿದ್ದು, ಲವ್ ಯು ಸೋ ಮಚ್ ಎಂದಳು ಸಾಕ್ಷಿ ಎಮೋಷನಲ್ ಆಗಿ. ಸಿದ್ಧಾರ್ಥ್ ಅವಳ ಕಣ್ಣೀರು ಒರೆಸಿ ಹಣೆಯ ಮೇಲೆ ಕೆನ್ನೆಗಳ ಮೇಲೆ ಮುತ್ತುಗಳನ್ನು ಇಡುತ್ತಿದ್ದರೆ ಸಾಕ್ಷಿ ಪರವಶಳಾಗುತ್ತಾ ಕಣ್ಣು ಮುಚ್ಚಿಕೊಂಡಿದ್ದಾಳೆ. ಅವಳನ್ನು ಗಮನಿಸುತ್ತಾ ನಡುಗುತ್ತಿರುವ ಅವಳ ಗುಲಾಬಿ ತುಟಿಗಳನ್ನು ಕೈಯಿಂದ ಸವರುತ್ತಾ, ನನ್ನನ್ನು ನೋಡಲಾರದೆ ಕಣ್ಣುಗಳು ಮುಚ್ಚಿಕೊಂಡಿದ್ದೀಯಾ? ನಾನು ಸುಂದರವಾಗಿಲ್ವಾ ಎಂದು ಸಿದ್ಧಾರ್ಥ್ ಹಾಸ್ಯದಿಂದ ಹೇಳುತ್ತಿದ್ದರೆ ತಕ್ಷಣ ಕಣ್ಣುಗಳು ತೆರೆದು ನೋಡಿದಳು ಸಾಕ್ಷಿ. ಕಣ್ಣೆಗರಾಗುತ್ತಾ ಸುಂದರವಾಗಿ ನಗುತ್ತಿದ್ದಾನೆ ಸಿದ್ಧಾರ್ಥ್. ನೀವು ಸುಂದರವಾಗಿ ಇರದೇ ಇರುವುದೇನು? ಮನ್ಮಥ ಅಂದರೆ ನಿಮ್ಮ ಥರನೇ ಇರ್ತಾನೇನೋ ಅನ್ನಿಸುತ್ತದೆ. ಇನ್ನು ನಿಮ್ಮ ನಗು ಇದೆಯೇ, ಎಷ್ಟೊತ್ತು ನೋಡಿದರೂ ನೋಡಬೇಕು ಅನ್ನಿಸುತ್ತದೆ. ನಾನು ಯಾವಾಗಲೂ ನಿಮಗೆ ಫ್ಲ್ಯಾಟ್ ಆಗೋಗ್ತಾ ಇರ್ತೀನಿ ಎಂದಳು ಸಾಕ್ಷಿ ಅವನ ಕೆನ್ನೆಯನ್ನು ಹಿಂಡುತ್ತಾ. ಸಿದ್ಧಾರ್ಥ್ ಜೋರಾಗಿ ನಕ್ಕು, ನೀನು ಸೈಲೆಂಟಾಗಿ ಇರದೆ ಈ ರೀತಿ ಪಟಪಟ ಎಂದು ಮಾತನಾಡ್ತಿದ್ರೇನೆ ನನಗೆ ಇಷ್ಟ ಎಂದನು ಅವಳನ್ನು ಪ್ರೀತಿಯಿಂದ ನೋಡುತ್ತಾ. ಅವನ ನೋಟಕ್ಕೆ ಸಾಕ್ಷಿ ನಾಚಿಕೆ ಪಡುತ್ತಾ ತನ್ನ ಕೈಗಳಿಂದ ಮುಖ ಮುಚ್ಚಿಟ್ಟುಕೊಂಡಳು. ಬೆಳಗ್ಗೆ ತನಕ ಇದೇ ರೀತಿ ನಾಚಿಕೆ ಪಡ್ತಾನೆ ಇರ್ತೀಯಾ ಎನ್ನುತ್ತಾ ಅವಳ ಕೈಗಳನ್ನು ತೆಗೆದು ಮುಖದ ಮೇಲೆ ಅಲ್ಲಲ್ಲಿ ಕಿಸ್ ಮಾಡುತ್ತಾ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಬಂಧಿಸಿದನು ಸಿದ್ಧಾರ್ಥ್. ಅಲ್ಲಿಯ ತನಕ ಸೀರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವ ಸಾಕ್ಷಿ ಸೀರೆಯನ್ನು ಬಿಟ್ಟು ಸಿದ್ಧಾರ್ಥ್ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅವನ ಮುತ್ತಿಗೆ ಸಹಕರಿಸುತ್ತಿದ್ದಾಳೆ. ಇಷ್ಟು ದಿನದ ವಿರಹ ವೇದನೆಗೆ ಮುಕ್ತಾಯ ಹೇಳುತ್ತಾ ಸಿದ್ಧಾರ್ಥ್ ಡೀಪಾಗಿ ಕಿಸ್ ಮಾಡುತ್ತಿದ್ದರೆ ಆ ಮುತ್ತಿಗೆ ಮೆಲ್ಟ್ ಆಗುತ್ತಾ ಅವನ ಸುತ್ತಲೂ ಕೈಗಳು ಹಾಕಿ ಸಹಕರಿಸುತ್ತಿದ್ದಾಳೆ ಸಾಕ್ಷಿ. ಆ ಮೊದಲ ಗಾಢವಾದ ಮುತ್ತು ಇಬ್ಬರಲ್ಲೂ ಕೋರಿಕೆಗಳು ಉತ್ತುಂಗಕ್ಕೇರಿ ಮುತ್ತು ಬಿಡದೆ ಅವಳನ್ನು ಮಲ್ಲಿಗೆ ತುಂಬಿದ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಮೇಲೆ ಮಲಗಿಕೊಂಡನು ಸಿದ್ಧಾರ್ಥ್. ಇಬ್ಬರಲ್ಲೂ ಉಸಿರುಗಟ್ಟುತ್ತಿರುವ ಸಮಯದಲ್ಲಿ ಅವಳ ತುಟಿಗಳನ್ನು ಬಿಟ್ಟ ಅವನ ತುಟಿಗಳು ಅವಳ ಮೈಯೆಲ್ಲ ತಾಕುತ್ತಿದ್ದರೆ ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಆ ಪ್ರೀತಿಯನ್ನು ಆಸ್ವಾದಿಸುತ್ತಾ ತನ್ನನ್ನು ತಾನು ಮನಪೂರ್ವಕವಾಗಿ ಸಿದ್ಧಾರ್ಥ್ಗೆ ಅರ್ಪಿಸಿದಳು ಸಾಕ್ಷಿ. ಸುದೀರ್ಘ ಪ್ರೇಮ ಹೋರಾಟದ ನಂತರ ಸುಸ್ತಾಗಿ ಸಿದ್ಧಾರ್ಥ್ ಎದೆಯ ಮೇಲೆ ಮಲಗಿಕೊಂಡಳು ಸಾಕ್ಷಿ. ಕಲಹದ ನಂತರದ ಪುನರ್ಮಿಲನವು ಅವರ ಹೃದಯದಲ್ಲಿ ಮಧುರ ಭಾವನೆಯಾಗಿ ಉಳಿದಿದೆ. ತನ್ನ ಎದೆಯ ಮೇಲೆ ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡುತ್ತಾ, ಸಾಕ್ಷಿ, ಯು ಆರ್ ಸೋ ಬ್ಯೂಟಿಫುಲ್ ಎಂದನು ಸಿದ್ಧಾರ್ಥ್. ಸಾಕ್ಷಿ ತಲೆ ಎತ್ತಿ ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು. ನಗುತ್ತಿರುವ ಅವಳ ತುಟಿಗಳಿಗೆ ಗಾಢವಾಗಿ ಕಿಸ್ ಮಾಡಿ, ನೀನು ಯಾವಾಗಲೂ ಇದೇ ರೀತಿ ನಗುನಗುತ್ತಾ ಇರಬೇಕು ಎಂದನು. ನೀವು ನನ್ನ ಜೊತೆ ಇದ್ದೀರಲ್ವಾ, ಇನ್ನು ಯಾವಾಗಲೂ ನಗ್ನಗ್ತಾನೇ ಇರ್ತೀನಿ ಎಂದಳು ಅವನ ಹಣೆಗೆ ಮುತ್ತನ್ನು ಕೊಡುತ್ತಾ. ಥ್ಯಾಂಕ್ಸ್, ಈಗ ನೀನು ನನ್ನವಳು, ನನಗೆ ಮಾತ್ರ ಸ್ವಂತ. ನನ್ನಿಂದ ನಿನ್ನನ್ನು ಯಾರೂ ದೂರ ಮಾಡೋಕ್ಕೆ ಆಗಲ್ಲ ಎಂದು ಉದ್ವೇಗದಿಂದ ಹೇಳುತ್ತಾ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಗಟ್ಟಿಯಾಗಿ ಹಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡನು. ಅವನ ಪ್ರೀತಿಗೆ ಪರವಶಳಾಗುತ್ತಾ ತನ್ನ ಗಂಡ ತನ್ನನ್ನ ಮನಸ್ಸ ವಾಚ ಕರ್ಮಣದಿಂದ ಹೆಂಡತಿಯಾಗಿ ಸ್ವೀಕರಿಸಿದ್ದರಿಂದ ತನ್ನ ಕನಸು ನನಸಾಗಿ ಮನದಲ್ಲಿ ಮೂಡಿದ್ದ ಆತಂಕಗಳೆಲ್ಲವೂ ದೂರವಾಗಿ ಮನದಾಳದಲ್ಲಿ ಸಂತಸ ಮೂಡಿತು.
ತನ್ನ ಪ್ರಿಯತಮ ಸಿದ್ಧಾರ್ಥ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ. ಬೆಳಗ್ಗೆ ಎಚ್ಚರವಾಗಿ ಸಾಕ್ಷಿ ಕಡೆ ನೋಡಿದನು. ತನ್ನ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಮಲಗಿಕೊಂಡಿರುವ ಅವಳ ತಲೆಯನ್ನು ನಿಧಾನವಾಗಿ ಸವರುತ್ತಾ ಮುಂದಕ್ಕೆ ಬಾಗಿ ಹಣೆಗೆ ಮುತ್ತಿಟ್ಟು ಫ್ರೆಶ್ ಆಗುವುದಕ್ಕೆ ಹೋದನು. ಶವರ್ ಆನ್ ಮಾಡಿ ನಡೆದಿದ್ದನ್ನು ನೆನಪು ಮಾಡಿಕೊಂಡು ತನ್ನಲ್ಲಿ ತಾನೇ ನಗುತ್ತಾ ಸ್ನಾನ ಮಾಡಿ ಬಂದನು. ಬೆಡ್ ಸುತ್ತಲೂ ಇರುವ ಬಟ್ಟೆಗಳನ್ನು ನೋಡಿ ನಕ್ಕು ಎಲ್ಲ ತೆಗೆದು ವಾಷಿಂಗ್ ಮಿಷನ್ನಲ್ಲಿ ಹಾಕಿ ಬಂದು ಪ್ರಶಾಂತವಾಗಿ ಮಲಗಿಕೊಂಡಿರುವ ಸಾಕ್ಷಿ ಕಡೆ ನೋಡಿದನು. ಮೊಣಕಾಲುಗಳ ತನಕ ಮೇಲಕ್ಕೆ ಹೋಗಿರುವ ಬೆಡ್ಶೀಟನ್ನು ಸರಿ ಮಾಡುತ್ತಾ ಕಾಲುಂಗರುಗಳಿಂದ ಕಾಲುಗೆಜ್ಜೆಗಳಿಂದ ಸುಂದರವಾಗಿ ಕಾಣುತ್ತಿರುವ ಅವಳ ಪಾದಗಳನ್ನು ಕೈಗೆ ತೆಗೆದುಕೊಂಡು ಸಣ್ಣದೊಂದು ಮುತ್ತು ಕೊಟ್ಟು ಬೆಡ್ಶೀಟ್ ಸರಿಯಾಗಿ ಒಚ್ಚಿದನು. ಪ್ರತಿದಿನದಂತೆ ಸಾಕ್ಷಿ ಫೋನಿನಲ್ಲಿ ಅಲಾರಂ ಹೊಡೆದುಕೊಂಡಿದ್ದರಿಂದ ಮತ್ತಾಗಿ ಕಣ್ಣುಗಳು ತೆರೆದು ನೋಡಿದಳು. ಗುಡ್ ಮಾರ್ನಿಂಗ್ ಎಂದ ಸಿದ್ಧಾರ್ಥ್ ವಾಯ್ಸ್ ಕೇಳಿಸಿ ಪಕ್ಕಕ್ಕೆ ತಲೆ ತಿರುಗಿಸಿ ನೋಡಿದಳು. ಸಿದ್ಧಾರ್ಥ್ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಕಬೋರ್ಡ್ನಲ್ಲಿ ಡ್ರೆಸ್ಗೋಸ್ಕರ ನೋಡುತ್ತಿದ್ದಾನೆ. 6 ಪ್ಯಾಕ್ ದೇಹವನ್ನು ಹೊಂದಿರುವ ಅವನ ದೃಢವಾದ ಮೈಕಟ್ಟನ್ನು ನೋಡುತ್ತಾ ಎಷ್ಟೊಂದು ಹಾಟಾಗಿ ಇದೆಯ ಕಣೋ ನೀನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯಾವುದೋ ಲೋಕದಲ್ಲಿ ಇದ್ದಂತೆ ಸಿದ್ಧಾರ್ಥನನ್ನು ನೋಡುತ್ತಿರುವ ಸಾಕ್ಷಿಯನ್ನು ಗಮನಿಸಿ, ಏನು ಸೈಟ್ ಹೊಡಿತಿದೆಯಾ ಎಂದು ರೊಮ್ಯಾಂಟಿಕ್ ಆಗಿ ಹೇಳುತ್ತಾ ಶರ್ಟ್ ಹಾಕಿಕೊಳ್ಳುತ್ತಾ ಸಿದ್ಧಾರ್ಥ್ ಅವಳ ಹತ್ತಿರಕ್ಕೆ ಬಂದರೆ ಸಾಕ್ಷಿ ಹೆಚ್ಚೆತ್ತು ವಾಸ್ತವಕ್ಕೆ ಬಂದು ತನ್ನನ್ನು ತಾನು ನೋಡಿಕೊಂಡು ನಾಚಿಕೆಯಿಂದ ಬೆಡ್ಶೀಟ್ ಗುಬುರಾಕಿಕೊಂಡಳು. ಫ್ಲೆಶ್ ಆಗಿದ್ದು ಸಾಕು, ಹೋಗಿ ಫ್ರೆಶ್ ಆಗಿ ಬಾ ಎಂದನು ಸಿದ್ಧಾರ್ಥ್ ನಗುತ್ತಾ. ಸಾಕ್ಷಿ ಬೆಡ್ಶೀಟನ್ನು ಕಣ್ಣುಗಳ ಕೆಳಗೆ ತನಕ ತೆಗೆದು ನೋಡುತ್ತಾ, ನೀವು ಬೇಗ ಹೊರಗಡೆಗೆ ಹೋದರೆ ನಾನು ಫ್ರೆಶ್ ಆಗ್ತೀನಿ ಎಂದಳು. ಸರಿ. ಸಾಕ್ಷಿ ಕಡೆ ಮುಗುಳ್ನಗೆಯಿಂದ ನೋಡುತ್ತಲೇ ಬಟ್ಟೆ ಹಾಕಿಕೊಂಡು ಕ್ರಾಪ್ ಸೆಟ್ ಮಾಡಿಕೊಂಡು ಬೇಗ ಬಂದ್ಬಿಡು ಎಂದು ಕಣ್ಣೊಡೆದು ಕೆಳಗಡೆಗೆ ಹೊರಟು ಹೋದನು. ಸಾಕ್ಷಿ ತನ್ನಲ್ಲೇ ತಾನೇ ನಗುತ್ತಾ ಬೆಡ್ಶೀಟ್ ಸುತ್ತಿಕೊಂಡು ಬಟ್ಟೆಗಳು ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದಳು. ಅಮ್ಮ, ಟ್ಯಾಬ್ಲೆಟ್ಸ್ ಹಾಕೋ ಅಮ್ಮ ಎಂದು ವಿಕ್ರಮ್ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಪರಧ್ಯಾನದಲ್ಲಿರುವ ತನ್ನ ತಾಯಿ ಕಾವೇರಿ ಭುಜವನ್ನು ತಟ್ಟುತ್ತಾ ಕೂಗಿದನು ವಿಕ್ರಮ್. ಕಾವೇರಿಯವರು ಈ ಲೋಕದೊಳಕ್ಕೆ ಬಂದು ವಿಕ್ರಮ್ ಕಡೆ ನೋಡಿದರು. ಅಷ್ಟೊಂದು ಏನು ಆಲೋಚನೆ ಮಾಡ್ತಿದೀಯಾ ಅಮ್ಮ? ತನ್ನ ಕೈಯಲ್ಲಿರುವ ಟ್ಯಾಬ್ಲೆಟ್ಸ್ ತೆಗೆದು ಕಾವೇರಿಯವರ ಕೈಗೆ ಕೊಟ್ಟು ನೀರು ಕೊಟ್ಟನು. ಟ್ಯಾಬ್ಲೆಟ್ಸ್ ಹಾಕಿಕೊಂಡು ವಾಟರ್ ಬಾಟಲ್ ಪಕ್ಕಕ್ಕೆ ಇಟ್ಟು, ಏನಿದೆ ಕಣೋ, ನಿನ್ನ ಮದುವೆಯ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ನಾನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ನಾನು ಸಾಯುವ ಮುಂಚೆ ನೀನು ಮದುವೆ ಮಾಡಿಕೊಂಡರೆ ನಿನಗೆ ಅಂತ ಒಬ್ಬರ ಜೊತೆಗೆ ಇದ್ದಾರೆ ಎಂದು ಪ್ರಶಾಂತವಾಗಿ ಕಣ್ಣು ಮುಚ್ಚಿಕೊಳ್ಳುತ್ತೇನೆ ಕಣೋ ಎಂದರು ಕಾವೇರಿಯವರು ಕಣ್ಣಲ್ಲಿ ನೀರು ತುಂಬಿಕೊಂಡು. ವಿಕ್ರಮ್ ಬೆಡ್ ಮೇಲೆ ಹಾಕಿಯ ಪಕ್ಕದಲ್ಲಿ ಕುಳಿತುಕೊಂಡು, ಅಮ್ಮ, ಈ ರೀತಿಯ ಮಾತುಗಳು ಇನ್ನೊಂದು ಬಾರಿ ಮಾತನಾಡಬೇಡ. ನಿನಗೆ ಹಾರ್ಟ್ ಸರ್ಜರಿ ಮಾಡಿ ಸ್ಟಂಟ್ ಹಾಕಿದ್ದಾರೆ. ಯಾವುದೇ ರೀತಿಯ ಅಪಾಯ ಇಲ್ಲ. ಇನ್ನು ನನ್ನ ಮದುವೆ ಅಂತೀಯಾ? ಮನಸ್ಸಿಗೆ ಇಷ್ಟವಾದ ಹುಡುಗಿ ಸಿಕ್ಕಿದರೆ ನಾನೇ ಮಾಡಿಕೊಳ್ಳುತ್ತೇನೆ. ನೀನು ಈ ರೀತಿ ದುಃಖಪಟ್ಟರೆ ಅದನ್ನು ನೋಡಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಅಮ್ಮ ಎಂದನು ವಿಕ್ರಮ್ ಆಕೆಯ ಕೈಗಳು ಹಿಡಿದುಕೊಂಡು ಎಮೋಷನಲ್ ಆಗಿ. ತಾಯಿ ಮಗ ಮತ್ತೆ ಶುರು ಮಾಡಿಕೊಂಡ್ರಾ ಎನ್ನುತ್ತಾ ಕೈಯಲ್ಲಿ ಟೀ ಕಫುಗಳು ಇರುವ ಟ್ರೇ ತೆಗೆದುಕೊಂಡು ಬಂದರು ವಿಕ್ರಮ್ ತಂದೆ ಶಂಕರಪ್ಪನವರು. ನಿಮಗೆ ಎಲ್ಲ ತಮಾಷೆನೆ. ಈ ಎತ್ತ ತಾಯಿಯ ದುಃಖ ನಿಮಗೇನು ಗೊತ್ತಾಗುತ್ತದೆ ಎಂದಳು ಟೀ ತೆಗೆದುಕೊಳ್ಳುತ್ತಾ. ಮತ್ತೆ ಇನ್ನೇನು ಕಾವೇರಿ, ನಿನ್ನ ಮಗ ಏನಾದರೂ ಚಿಕ್ಕ ಮಗುನಾ? ಒಳ್ಳೆ ಕೆಲಸದಲ್ಲಿ ಇದ್ದಾನೆ, ಎಷ್ಟೋ ಬುದ್ಧಿವಂತನು. ನಮಗೆ ಬೇಕಾದಷ್ಟು ಆಸ್ತಿಪಾಸ್ತಿಗಳು ಇದ್ದಾವೆ. ಅವನ ಜೀವನದ ಬಗ್ಗೆ ನಾವೇನು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಕೊಡೋಣ. ಅವನ ಮನಸ್ಸಿಗೆ ಇಷ್ಟವಾದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ನೀನು ಈ ರೀತಿ ದುಃಖಪಟ್ಟು ಅವನ ಮನಸ್ಸಿಗೆ ಬೇಜಾರು ಮಾಡಬೇಡ ಎಂದರು ಶಂಕರಪ್ಪನವರು ಟೀ ಕುಡಿಯುತ್ತಾ. ಅಷ್ಟೇ ಬಿಡ್ರಿ, ಅವನಿಗೆ ಏನೂ ಹೇಳೋದಿಲ್ಲ. ಯಾವಾಗಲೂ ನನ್ನ ಬಾಯಿ ಮಾತ್ರ ಮುಚ್ಚಿಸುತ್ತೀರಾ. ನನ್ನ ತಮ್ಮನ ಮಗಳನ್ನು ಮಾಡಿಕೊಳ್ಳಬೇಕು ಅಂತ ಎಷ್ಟೊಂದು ಆಸೆ ಪಟ್ಟೆ. ಅವಳಿಗೂ ಸಹ ಸಂಬಂಧಗಳನ್ನು ನೋಡುತ್ತಿದ್ದಾರಂತೆ. ಮೊನ್ನೆ ಬಂದಾಗ ನಮ್ಮ ತಮ್ಮ ಹೇಳ್ದ. ನಾನು ಕೇಳಿದರೆ ನನ್ನ ತಮ್ಮ ಇಲ್ಲ ಅನ್ನುವುದಿಲ್ಲ, ಆದರೆ ಇವನೇ ಬಿಲ್ಕುಲ್ ಮಾಡಿಕೊಳ್ಳುವುದಿಲ್ಲ ಅಂತಿದ್ದಾನೆ. ಚಿನ್ನದಂತಹ ಹುಡುಗಿ, ಇಬ್ಬರಿಗೂ ಜೋಡಿ ಸಹ ಚೆನ್ನಾಗಿರುತ್ತದೆ. ಹೆಸರು ಬಲಗಳು ಕೂಡ ಚೆನ್ನಾಗಿಯೇ ಬಂದಿವೆ. ಹೆಸರುಗಳು ಕೂಡ ಚೆನ್ನಾಗಿ ಮ್ಯಾಚ್ ಆಗಿವೆ, ವಿಕ್ರಮ್ ದಿವ್ಯಾ ಎಂದು ಕಾವೇರಿಯವರು ಹೇಳುತ್ತಿದ್ದರೆ, ಅಮ್ಮ ಪ್ಲೀಸ್ ಸ್ಟಾಪ್ ಇಟ್. ನಾನು ನಿನಗೆ ಮೊದಲೇ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ, ನಮ್ಮಿಬ್ಬರಿಗೂ ಸೆಟ್ ಆಗುವುದಿಲ್ಲ. ಅವಳ ಬಗ್ಗೆ ನನ್ನ ಬಳಿ ಮಾತನಾಡಬೇಡ
ಎಂದನು ವಿಕ್ರಮ್ ಅಸಹನೆಯಿಂದ. ನಿಮ್ಮಮ್ಮ ಹೇಳುವುದರ ಬಗ್ಗೆನೋ ಒಂದು ಬಾರಿ ಆಲೋಚನೆ ಮಾಡಬಹುದಲ್ವಾ ವಿಕ್ರಮ್? ಹಾಗಂದ್ರೆ ಆ ಹುಡುಗಿ US ಇದ್ಲು. ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದ್ಬಿಟ್ಟಿದ್ದಾಳೆ. ಈಗ ಬೆಂಗಳೂರಿನಲ್ಲೇ ಇದ್ದಾಳೆ. ಒಮ್ಮೆ ಆ ಹುಡುಗಿಯನ್ನು ಮೀಟ್ ಮಾಡಿ ಮಾತನಾಡಬಹುದಲ್ವಾ? ನಿನ್ನ ಅಭಿಪ್ರಾಯ ಬದಲಾಗಬಹುದು ಎಂದರು ಶಂಕರಪ್ಪನವರು. ಡ್ಯಾಡ್ ಪ್ಲೀಸ್, ಅವಳ ಮೆಂಟಾಲಿಟಿಯೇ ಬೇರೆ, ನನ್ನ ಮೆಂಟಾಲಿಟಿಯೇ ಬೇರೆ. ದಿವ್ಯಾ ಬಗ್ಗೆ ನನ್ನ ಬಳಿ ಇನ್ನೊಂದು ಬಾರಿ ಮಾತನಾಡಬೇಡಿ. ನೀವು ಎಷ್ಟು ಹೇಳಿದ್ರೂ ಅವಳನ್ನು ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ. ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ಬಾಯ್ ಎಂದು ಹೇಳಿ ಹೊರಟು ಹೋದನು ವಿಕ್ರಮ್. ಕಾವೇರಿಯವರು ದುಃಖದಿಂದ ನೋಡುತ್ತಿದ್ದರೆ, ದುಃಖ ಪಡಬೇಡ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆ ಮೇಲಿನವನು ಯಾವ ರೀತಿ ನಿರ್ಣಯ ತೆಗೆದುಕೊಂಡರೆ ಆ ರೀತಿ ನಡೆಯುತ್ತದೆ ಎಂದರು ಶಂಕರಪ್ಪನವರು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ. ಕಾವೇರಿ ಮೌನವಾಗಿ ಇದ್ದು ಬಿಟ್ಟಳು. ಟಿಫನ್ ಮಾಡಿದ ಮೇಲೆ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಮಿರರ್ನಲ್ಲಿ ನೋಡಿಕೊಳ್ಳುತ್ತಾ ರೆಡಿಯಾಗುತ್ತಿರುವ ಸಾಕ್ಷಿ ಸೊಂಟದ ಸುತ್ತಲೂ ಕೈ ಹಾಕಿ ಹಿಂದೆಯಿಂದ ಹಗ್ ಮಾಡಿಕೊಂಡನು. ಸಾಕ್ಷಿ ಮಿರರ್ನೊಳಗಿಂದ ನಗುತ್ತಾ ನೋಡುತ್ತಿದ್ದರೆ ಅವಳ ಕಡೆ ನೋಡುತ್ತಾ, ಇವತ್ತು ರೆಸ್ಟ್ ತೆಗೆದುಕೊಳ್ಳಬಹುದಲ್ವಾ? ನೈಟ್ ತುಂಬ ಟಯರ್ಡ್ ಆಗಿರ್ತೀಯಾ ಎಂದನು ಸಿದ್ಧಾರ್ಥ್. ಆ ಮಾತುಗಳಿಗೆ ನಾಚಿಕೆ ಪಡುತ್ತಾ, ಆಮ್ ಓಕೆ ರೀ, ಆಫೀಸಿಗೆ ಹೋಗದೆ ತುಂಬ ದಿನಗಳಾಯಿತು. ಅದರಲ್ಲೂ ನೀವು ಇಲ್ಲದೆ ಮನೆಯಲ್ಲಿ ನನಗೆ ಬೋರ್ ಆಗುತ್ತದೆ ಎಂದಳು ಹಣೆಗೆ ಚುಕ್ಕೆ ಇಟ್ಟುಕೊಳ್ಳುತ್ತಾ. ರೀ ಅಂತ ಎಷ್ಟು ಮುದ್ದಾಗಿ ಕರೀತಿದೆಯಾ? ಈ ಹೊಸ ಕೂಗಿಗೆ ಒಂದು ಕಿಸ್ ಕೊಡಬೇಕಾಗಿರುವುದೇ ಎನ್ನುತ್ತಾ ಅವಳನ್ನು ಮುಂದಕ್ಕೆ ತಿರುಗಿಸಿಕೊಂಡು ತುಟಿಗಳ ಮೇಲೆ ಕಿಸ್ ಮಾಡಲು ಹೋದರೆ, ಸಾಕ್ಷಿ ತುಟಿಗಳ ಮೇಲೆ ಕೈ ಅಡ್ಡ ಇಟ್ಟುಕೊಂಡು ಎಂದು ತಲೆ ಅಡ್ಡಲಾಗಿ ಅಲ್ಲಾಡಿಸುತ್ತಾ ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತಿದ್ದರೆ, ಅವಳನ್ನು ಕಿಲ್ಲಿಂಗ್ ಲುಕ್ಸ್ನಿಂದ ನೋಡುತ್ತಾ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಾ, ನಾನು ಜಸ್ಟ್ ಒಂದು ಕಿಸ್ ಕೊಟ್ಟು ಹೋಗೋಣ ಅಂತ ಅಂದುಕೊಂಡೆ. ನಿನ್ನ ನೋಟದಿಂದ, ನಿನ್ನ ವಯ್ಯಾರ ಚೆಸ್ಟುಗಳಿಂದ ನನಗೆ ಮತ್ತೇರಿಸಿದೆ. ಆಗೋದೆ ನನ್ನ ಕೈಯಲ್ಲಿ ಎನ್ನುತ್ತಾ ಒಮ್ಮೆಲೆ ಓಡಿದನು. ತಕ್ಷಣವೇ ಅಲರ್ಟ್ ಆಗಿ ನಗುತ್ತಾ ಓಡಿದಳು ಸಾಕ್ಷಿ. ಹೇ ಸಾಕ್ಷಿ ನಿಲ್ಲು ಎನ್ನುತ್ತಾ ಸಿದ್ಧಾರ್ಥ್ ಅವಳ ಹಿಂದೆ ಓಡುತ್ತಿದ್ದರೆ, ಅವನಿಗೆ ಸಿಗದೆ ಟೇಬಲ್ ಹಿಂದೆ ಬೆಡ್ ಹಿಂದೆ ನಗುತ್ತಾ ಓಡುತ್ತಿದ್ದಾಳೆ ಸಾಕ್ಷಿ. ಸಿದ್ಧಾರ್ಥ್ ಆಯಾಸದಿಂದ ಸ್ವಲ್ಪ ಹೊತ್ತು ನಿಂತು ನೋಡುತ್ತಿದ್ದರೆ, ನನ್ನನ್ನು ಹಿಡಿದುಕೊಳ್ಳುವುದು ಅಷ್ಟೊಂದು ಈಸಿ ಅಲ್ವಲ್ಲ, ಸಾಕ್ಷಿ ಇಲ್ಲಿ ಅಂತ ಸೆಲ್ಫ್ ಡಬ್ಬ ಹೊಡೆದುಕೊಳ್ಳುತ್ತಿರುವ ಸಾಕ್ಷಿಯನ್ನು ಸಿದ್ಧಾರ್ಥ್ ನೋಡಿ ನಗುತ್ತಾ ಇಬ್ಬರ ಮಧ್ಯದಲ್ಲೇ ಇರುವ ಟೇಬಲನ್ನು ಪಟ್ಟೆಂದು ಪಕ್ಕಕ್ಕೆ ಎಳೆದು ಅವಳ ಬಳಿ ಹೋದನು. ಸಾಕ್ಷಿ ಗೋಡೆಗೆ ಅಂಟಿಕೊಂಡು ಬಿಟ್ಟಿದ್ದಾಳೆ. ಸಾಕ್ಷಿಯ ಎರಡೂ ಬದಿಯ ಗೋಡೆಗೆ ಕೈಗಳನ್ನು ಅಡ್ಡ ಇಟ್ಟು, ಸಿಗದೆ ಓಡೋಗ್ತೀಯಾ? ಈಗ ತಪ್ಪಿಸಿಕೊ ನೋಡೋಣ ಎಂದನು ಅವಳ ಕಣ್ಣಲ್ಲೇ ಕಣ್ಣಿಟ್ಟು ಮತ್ತಾಗಿ ನೋಡುತ್ತಾ. ಅವನ ನೋಟಕ್ಕೆ ಸಾಕ್ಷಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು. ಸುಮ್ಮನೆ ತಮಾಷೆಗೆ ಮಾಡಿದೆ, ಆಫೀಸಿಗೆ ಲೇಟ್ ಆಗುತ್ತೆ, ಹೊರಡೋಣ ಎಂದಳು ಅಮಾಯಕಳಾಗಿ ಫೇಸಿಟ್ಟು. ಆಹಾ ಬಿಡೋದೇ ಇಲ್ಲ, ಯುದ್ಧ ಪ್ರಾರಂಭವಾಗಲೇಬೇಕು ಎನ್ನುತ್ತಾ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು. ಅವನ ಮಾತುಗಳಿಗೆ ಅರ್ಥ ಏನು ಅಂತ ಆಲ್ಮೋಸ್ಟ್ ತಿಳಿದುಕೊಂಡ ಸಾಕ್ಷಿ ಬೆಚ್ಚಿ ಬಿದ್ದು ನೋಡುತ್ತಾ, ಪ್ಲೀಸ್ ಪ್ಲೀಸ್ ಈಗ ಬೇಡ, ನಿಮಗೂ ಲೇಟ್ ಆಗುತ್ತೆ ಅಲ್ವಾ ಎಂದಳು ಮೂತಿ ಮುಂದಕ್ಕೆ ಇಟ್ಟು. ನನಗೆ ಲೇಟ್ ಆದರೆ ಕೇಳುವವರು ಯಾರೂ ಇಲ್ಲ, ಆದರೆ ಈಗ ನಿನ್ನನ್ನು ಬಿಡಬೇಕಾದರೆ ನನ್ನದೊಂದು ಕಂಡೀಷನ್ ಎಂದನು ಸಿದ್ಧಾರ್ಥ್ ಅವಳ ತುಟಿಗಳ ಮೇಲೆ ಬೆರಳಿಂದ ಬರೆಯುತ್ತಾ. ಕಂಡೀಷನ್ನಾ? ಯಾವ ಕಂಡೀಷನ್ ಎಂದು ಕೇಳಿದಳು ಸಾಕ್ಷಿ. ನನಗೆ ಒಂದು ಲಾಂಗ್ ಲಿಪ್ ಕಿಸ್ ಕೊಟ್ಟು ಐ ಲವ್ ಯು ಅಂತ ಮುದ್ದಾಗಿ ಹೇಳು, ಆಗ ಬಿಡ್ತೀನಿ ಎಂದನು ಸಾಕ್ಷಿ ಕಣ್ಣುಗಳೊಳಕ್ಕೆ ರೊಮ್ಯಾಂಟಿಕ್ ಆಗಿ ನೋಡುತ್ತಾ. ಆ ಮಾತುಗಳು ಕೇಳಿ ಬಾಯಿ ತೆರೆದಳು ಸಾಕ್ಷಿ. ಏನು ಆ ರೀತಿ ನೋಡ್ತಿದೀಯಾ? ಬೇಗ ಮಾಡಿ ಮುಗಿಸಿದ್ರೆ ಹೋಗೋಣ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ, ನೀವು ಈ ರೀತಿ ಇರ್ತೀರಾ ಅಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸಿದ್ದು ಎಂದು ನಾಚಿಕೆ ಪಟ್ಟಳು ಸಾಕ್ಷಿ. ಈಗ ಏನು ನೋಡಿದೆ, ಮುಂದೆ ಮುಂದೆ ಇನ್ನೂ ಜಾಸ್ತಿ ನೋಡ್ತೀಯಾ ಅಲ್ವಾ ಎಂದು ಹೇಳುತ್ತಾ ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು, ಕೊಡ್ತೀಯಾ ಇಲ್ವಾ ಎಂದು ಕೇಳಿದನು. ಇನ್ನು ಬಿಡುವುದಿಲ್ಲ ಅಂತ ಅರ್ಥವಾಗಿ, ಸರಿ ಕೊಡ್ತೀನಿ, ಕಣ್ಣುಗಳು ಮುಚ್ಚಿಕೊಳ್ಳಿ ಎಂದು ಹೇಳಿದ್ದರಿಂದ ನಗುತ್ತಾ ಕಣ್ಣುಗಳು ಮುಚ್ಚಿಕೊಂಡನು ಸಿದ್ಧಾರ್ಥ್. ಸಾಕ್ಷಿ ಪಟ್ಟಿಂದು ಅವನ ತುಟಿಗಳ ಮೇಲೆ ಮುತ್ತಿಟ್ಟು ದೂರ ಸರಿದರೆ, ಸಿದ್ಧಾರ್ಥ್ ಕಣ್ಣುಗಳು ತೆರೆದು, ನಾನು ಕೇಳಿದ್ದೇನು ನೀನು ಮಾಡಿದ್ದೇನು ಎಂದನು ಕಣ್ಣುಗಳಾಗುತ್ತಾ. ಸಿದ್ಧಾರ್ಥ್ ನೋಡಿದ ತಕ್ಷಣ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ. ಸರಿ ಈಗ ಬಿಡ್ತಿದ್ದೀನಿ, ಆದರೆ ರಾತ್ರಿಗೆ ಮಾತ್ರ ಬಿಡುವುದಿಲ್ಲ ಎಂದು ಹೇಳಿದ್ದರಿಂದ, ಅಮ್ಮಯ್ಯ ಅಂತ ಅಂದುಕೊಳ್ಳುತ್ತಿರುವಾಗ ಈಗ ನಾನು ಕೊಡ್ತೀನಿ ಎನ್ನುತ್ತಾ
ಸಾಕ್ಷಿಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಸಿದ್ಧಾರ್ಥ್. ಆ ಸುದೀರ್ಘವಾದ ಮುತ್ತನ್ನು ಬ್ರೇಕ್ ಮಾಡಿ ಭಾರವಾಗಿ ಉಸಿರು ಎಳೆದುಕೊಳ್ಳುತ್ತಿರುವ ಸಾಕ್ಷಿ ಕಡೆ ನೋಡಿ ರೊಮ್ಯಾಂಟಿಕ್ ಆಗಿ ನಗುತ್ತಾ ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಸಾಕ್ಷಿ ತನ್ನಲ್ಲಿ ತಾನೇ ನಗುತ್ತಾ ಅವನ ಹಿಂದೆಯೇ ನಡೆದಳು. 10 ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ನಿಧಾನವಾಗಿ ಕಣ್ಣುಗಳು ತೆರೆದ ನಿತ್ಯ ಎದುರಿಗೆ ತನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ತಕ್ಷಣ ಎದ್ದು ಕುಳಿತುಕೊಂಡಳು. ಮಾಮ್, ನೀನಾ? ಸಡನ್ ಆಗಿ ನೋಡಿ ಭಯಪಟ್ಟೆ ಎಂದಳು ಬೆನ್ನಿನ ಮೇಲೆ ಒಡೆದುಕೊಂಡು. ನೈಟ್ ಮೂವಿಗೆ ಯಾರ ಜೊತೆ ಹೋಗಿದ್ದೆ? ನೇರವಾಗಿ ನೋಡುತ್ತಾ ಕೇಳಿದಳು ಸುಮಿತ್ರಾ. ಅಂದರೆ ಅಣ್ಣನಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಆಕಾಶ್ಗೆ ಕರೆದುಕೊಂಡು ಹೋಗುವುದಕ್ಕೆ ಹೇಳಿದ್ನು. ಬೇರೆ ಆಪ್ಷನ್ ಇಲ್ಲದೆ ಅವನ ಜೊತೆ ಹೋಗಬೇಕಾಗಿ ಬಂತು ಎಂದಳು. ಸುಮಿತ್ರಾ ಹಾಗೆಯೇ ಗುರಾಯಿಸಿಕೊಂಡು ನೋಡುತ್ತಿದ್ದರೆ, ಏನು ಮಾಮ್ ಆ ರೀತಿ ನೋಡ್ತಿದೀಯಾ? ನಿಜವಾಗ್ಲೂ ಅಷ್ಟೇ, ಬೇಕಾದರೆ ಅಣ್ಣನಿಗೆ ಕೇಳು ಎಂದಳು. ನಿತ್ಯ, ಯಾರ ಜೊತೆ ಅಂದರೆ ಅವರ ಜೊತೆ ಸಿನಿಮಾಗಳು ಶಿಕಾರಿಗಳು ಅಂತ ಸುತ್ತಾಡುವುದಕ್ಕೆ ನೀನೇನು ಚಿಕ್ಕ ಮಗು ಅಲ್ಲ, ಹುಡುಗ ಅಂತೂ ಅಲ್ಲವೇ ಅಲ್ಲ, ವಯಸ್ಸಿಗೆ ಬಂದ ಹುಡುಗಿ ಎಂದಳು ಕೋಪದಿಂದ. ಅಮ್ಮ, ಆಕಾಶೇನು ಬೇರೆಯವನು ಅಲ್ವಲ್ಲ, ಅತ್ತಿಗೆಗೆ ಅಣ್ಣ, ಅದರಲ್ಲೂ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನನ್ನನ್ನು ಕಾಪಾಡಿದವನು. ಅವನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಅಷ್ಟು ಭಯಪಡಬೇಕಾಗಿಲ್ಲ ಎಂದಳು ನಿತ್ಯ. ಆ ಮಾತುಗಳಿಗೆ ಕೋಪದಿಂದ ನೋಡುತ್ತಾ, ನೀನು ಅವನೊಂದಿಗೆ ಸುತ್ತಾಡುವುದು ನನಗೆ ಇಷ್ಟ ಇಲ್ಲ. ಅವನು ನಿನ್ನ ಹಿಂದೆ ಇರುವ ಈ ಆಸ್ತಿಯನ್ನು ನೋಡಿ ನಿನ್ನನ್ನು ಮಾಯೆ ಮಾಡಲು ನೋಡುತ್ತಿದ್ದಾನೆ. ಆ ರೀತಿ ಅನಾಮಧೇಯರಿಂದ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು ಎಂದಳು. ಆ ಮಾತುಗಳಿಗೆ ವಿಸ್ಮಯದಿಂದ ನೋಡುತ್ತಾ, ಮಾಮ್ ಪ್ಲೀಸ್, ಆಕಾಶ್ ವಿಷಯದಲ್ಲಿ ನೀನು ಅಂದುಕೊಳ್ಳುತ್ತಿರುವುದು ಕರೆಕ್ಟ್ ಅಲ್ಲ. ಅವನೇನು ನನ್ನನ್ನು ಮಾಯೆ ಮಾಡಬೇಕು ಅಂತ ನೋಡ್ತಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿನಗೆ ಅವನು ಅನಾಮಧೇಯನ ಥರ ಅನ್ನಿಸಬಹುದು, ಬಟ್ ನನ್ನ ಲೈಫ್ನಲ್ಲಿ ಅವನು ತುಂಬ ಸ್ಪೆಷಲ್ ಪರ್ಸನ್. ಅವನ ಫ್ರೆಂಡ್ಶಿಪ್ಪನ್ನು ಕಳೆದುಕೊಳ್ಳಬೇಕು ಅಂತ ನಾನು ಅಂದುಕೊಳ್ಳುತ್ತಿಲ್ಲ ಎಂದು ಹೇಳಿ ಹೊರಗಡೆಗೆ ಹೊರಟು ಹೋದಳು. ನಿತ್ಯ, ನಿತ್ಯ ಎಂದು ಸುಮಿತ್ರಾ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಹೋಗುತ್ತಿರುವ ನಿತ್ಯಾಳನ್ನು ನೋಡಿ ಕೋಪ ನೆತ್ತಿಗೇರಿತು ಸುಮಿತ್ರಾಗೆ. ಆಕಾಶ್ ಏನು ಮಾಯ ಮಾಡಿದೆ ಕಣೋ ಅವಳನ್ನು, ಆದರೂ ಫ್ರೆಂಡ್ಶಿಪ್ ಅಂತಿದ್ದಾಳೆ. ನಿಜವಾಗ್ಲೂ ಅವರ ಮಧ್ಯೆ ಫ್ರೆಂಡ್ಶಿಪ್ ಮಾತ್ರನೇ ಇದೆಯಾ? ಇನ್ನೇನು ಇಲ್ವಾ? ನಾನೇ ಜಾಸ್ತಿ ಊಹಿಸಿಕೊಳ್ಳುತ್ತಿದ್ದೀನಾ? ಯೋಚನೆ ಮಾಡ್ತಿದ್ರೆ ಹುಚ್ಚಿಡಿದಂಗೆ ಇದೆ ಸುಮಿತ್ರಾಗೆ. ಸಿಡಿಮಿಡಿಗೊಳ್ಳುತ್ತಾ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು. ಸಾಕ್ಷಿಯನ್ನು ಅವಳ ಆಫೀಸಿನ ಬಳಿ ಡ್ರಾಪ್ ಮಾಡಿ ತನ್ನ ಆಫೀಸಿಗೆ ಹೊರಟು ಹೋದನು ಸಿದ್ಧಾರ್ಥ್. ಸಾಕ್ಷಿಯನ್ನು ನೋಡಿದ ತಕ್ಷಣ ಓಡಿ ಬಂದು ಹಗ್ ಮಾಡಿಕೊಂಡಳು ಪ್ರಿಯಾ. ಎಷ್ಟು ದಿನಗಳಾಯಿತೆ ನಿನ್ನನ್ನು ನೋಡಿ, ಫೋನ್ ಮಾಡಿದ್ರೂ ಸರಿಯಾಗಿ ಮಾತನಾಡಲಿಲ್ಲ, ಹೇಗಿದ್ದೀಯಾ? ಇಷ್ಟಕ್ಕೂ ಏನಾಯಿತು ಎಂದು ಕೇಳಿದಳು ಪ್ರಿಯಾ ಆಂದೋಲನದಿಂದ. ಅದೆಲ್ಲ ದೊಡ್ಡ ಸ್ಟೋರಿ ಬಿಡೆ, ದೊಡ್ಡ ಸುನಾಮಿ ಬಂದು ಕೊನೆಗೆ ಸುಖಾಂತ್ಯ ಆಯಿತು ಎಂದ ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ, ಏನು ಮಾತನಾಡ್ತಿದೆಯೇ? ಸ್ವಲ್ಪ ಅರ್ಥ ಆಗುವ ಥರ ಹೇಳು ಎಂದಳು ಪ್ರಿಯಾ ತಲೆಯನ್ನು ಕೆರೆದುಕೊಳ್ಳುತ್ತಾ. ಅವೆಲ್ಲ ಅವಶ್ಯಕತೆ ಇಲ್ಲ ಬಿಡೆ, ಈಗ ತುಂಬ ಹ್ಯಾಪಿಯಾಗಿ ಇದ್ದೀನಿ ಎಂದಳು ಸುಂದರವಾಗಿ ನಗುತ್ತಾ. ನಿಜಾನೇ, ಇವತ್ತು ನಿನ್ನ ಮುಖ ಹೊಳೆಯುತ್ತಿದೆ, ಏನು ವಿಷಯ ಎಂದು ಕಣ್ಣಗರ ಹಾಕುತ್ತಾ ಕೇಳಿದಳು ಪ್ರಿಯಾ. ಹೋಗೆ ಎಂದು ನಾಚಿಕೆ ಪಡುತ್ತಾ ಪ್ರಿಯಾಳನ್ನು ಸಣ್ಣಗೆ ತಳ್ಳಿ ಹೋಗಿ ತನ್ನ ಸೀಟಿನಲ್ಲಿ ಕುಳಿತುಕೊಂಡಳು ಸಾಕ್ಷಿ. ಪ್ರಿಯಾ ಎಕ್ಸೈಟಿಂಗ್ ಆಗಿ ಹೋಗಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡು, ಏನೇ ಸಿದ್ಧಾರ್ಥ್ ನೀನು ಒಂದಾಗ್ಬಿಟ್ರಾ ಎಂದು ಕೇಳಿದಳು ಅವಳಿಗೆ ಮಾತ್ರ ಕೇಳಿಸುವ ಥರ. ಹೌದು ಎನ್ನುವ ಥರ ಸಾಕ್ಷಿ ತಲೆಯಾಡಿಸಿದರೆ ಸಂತೋಷದಿಂದ ಸಾಕ್ಷಿಯನ್ನು ಹಗ್ ಮಾಡಿಕೊಂಡಳು ಪ್ರಿಯಾ. ನಿನ್ನ ಪ್ರೀತಿಯನ್ನು ದೂರ ಮಾಡಿ ನಿನಗೆ ನರಕವನ್ನು ಉಳಿಸಿದ ಆ ದೇವರು ಮದುವೆ ಬಂಧದಿಂದ ಪ್ರೀತಿಸುವ ಗಂಡನನ್ನು ನಿನಗೆ ಬಹುಮಾನವಾಗಿ ಕೊಟ್ಟನು. ಐ ಆಮ್ ರಿಯಲಿ ಹ್ಯಾಪಿ ಎಂದಳು ಸಾಕ್ಷಿಯನ್ನು ಹಿಡಿದುಕೊಂಡು ಅಲ್ಲಾಡಿಸುತ್ತಾ. ಪ್ರಿಯಾ ಬಿಡೆ, ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದಳು ಸಾಕ್ಷಿ ಸುತ್ತಲೂ ನೋಡುತ್ತಾ. ಪ್ರಿಯಾ ದೂರ ಸರಿದು ಎಲ್ಲರ ಕಡೆ ನೋಡಿ ಸಣ್ಣದಾಗಿ ನಗುತ್ತಾ ಸಾಕ್ಷಿ ಕಡೆ ನೋಡಿದಳು. ಈ ಶುಭ ಸಂದರ್ಭಕ್ಕೆ ಪಾರ್ಟಿ ಕೊಡಲೇಬೇಕು ಎಂದು ಪ್ರಿಯಾ ಹೇಳಿದ್ದರಿಂದ ಸರಿ ಎಂದಳು ಸಾಕ್ಷಿ ಮುಗುಳ್ನಗುತ್ತಾ. ಕ್ಯಾಂಟೀನ್ಗೆ ಹೋಗಿ ಆಗ ತಾನೇ ಒಳಗಡೆಗೆ ಬರುತ್ತಾ ತುಂಬ ದಿನಗಳ ನಂತರ ಹಾರ್ಟ್ಫುಲ್ಲಾಗಿ ನಗುತ್ತಿರುವ ಸಾಕ್ಷಿಯನ್ನು ನೋಡಿ ವಿಕ್ರಮ್ ಮನಸ್ಸು ನಿರಾಳವಾಯಿತು. ಸಿದ್ಧಾರ್ಥ್ ಸಾಕ್ಷಿಯ ಪ್ರಾಬ್ಲಮ್ ಸಾಲ್ವ್ ಮಾಡಿರುತ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಹಾಯ್ ಸಾಕ್ಷಿ ಎಂದು ನಗುತ್ತಾ ಮಾತನಾಡಿಸಿದನು ಹತ್ತಿರಕ್ಕೆ ಬರುತ್ತಾ. ಹಾಯ್ ವಿಕ್ರಮ್, ಆಂಟಿ ಚೆನ್ನಾಗಿದ್ದಾರಾ ಎನ್ನುತ್ತಾ ಪ್ರತಿದಿನದಂತೆ ಮಾತುಗಳಲ್ಲಿ ಬಿದ್ದಳು ಸಾಕ್ಷಿ. ಸಿದ್ಧಾರ್ಥ್ ಇನ್ನೂ ಬಂದಿಲ್ಲ ಏನೋ ಎಂದು ಕ್ಯಾಬಿನ್ನಲ್ಲಿ ಕುಳಿತುಕೊಂಡು
ಎಕ್ಸೈಟಿಂಗ್ ಆಗಿ ಹೆದರು ನೋಡುತ್ತಿದ್ದಾನೆ ಸುದೀಪ್. ಗುಡ್ ಮಾರ್ನಿಂಗ್ ಕಣೋ ಎನ್ನುತ್ತಾ ಒಳಗಡೆಗೆ ಬಂದ ಸಿದ್ಧಾರ್ಥನನ್ನು ಓರೆಯಾಗಿ ನೋಡುತ್ತಿದ್ದಾನೆ. ಅವನ ನೋಟದಿಂದ ತಪ್ಪಿಸಿಕೊಂಡು ಬ್ಲಶ್ ಆಗುತ್ತಾ ಚೇರಿನಲ್ಲಿ ಕುಳಿತುಕೊಂಡ ಸಿದ್ಧಾರ್ಥನನ್ನು ನೋಡಿ ಇಬ್ಬರೂ ಒಂದಾಗಿದ್ದಾರೆ ಅಂತ ಅರ್ಥವಾಯಿತು ಸುದೀಪ್ಗೆ. ಓ ಮೈ ಗಾಡ್, ಥ್ಯಾಂಕ್ ಯು, ಇವನ ಜೀವನದಲ್ಲಿ ಸಂತೋಷ ತುಂಬಿದ್ದಕ್ಕೆ. ಇನ್ಮುಂದೆ ಇವನ ಲೈಫ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರದೆ ಸಂತೋಷವಾಗಿ ಇರುವ ಥರ ನೀನೇ ನೋಡಬೇಕು ಎಂದು ಮನಸ್ಸಿನಲ್ಲಿಯೇ ದೇವರಿಗೆ ಥ್ಯಾಂಕ್ಸ್ ಹೇಳಿದನು ಸುದೀಪ್. ಮೈ ಹ್ಯಾ ಕಮಿಂಗ್ ಎಂದ ವಾಯ್ಸ್ ಕೇಳಿಸಿ ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ ಎಂದು ಸುದೀಪ್ ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದರು. ಎದುರಿಗೆ ಮುಗುಳ್ನಗುತ್ತಾ ನಿಂತಿರುವ ದಿವ್ಯಾಳನ್ನು ನೋಡಿ ಇಬ್ಬರೂ ಶಾಕ್ ಆದರು. ದಿವ್ಯಾ, ನೀನೇನು ಇಲ್ಲಿ? ಅಯೋಮಯವಾಗಿ ನೋಡುತ್ತಾ ಚೇರ್ ಮೇಲಿಂದ ಎದ್ದನು ಸುದೀಪ್. ಏನ್ ಬರಬಾರ್ದಾ ಎಂದು ನಗುತ್ತಾ ಒಳಗಡೆಗೆ ಬಂದಳು. ಬ್ಲಾಂಕ್ ಆಗಿ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ಎಷ್ಟೋ ಪ್ರೀತಿಯಿಂದ ನೋಡುತ್ತಾ ಹಾಯ್ ಸಿದ್ದು, ಹೇಗಿದ್ದೀಯಾ ಎಂದು ಕೇಳಿದಳು. ಚೆನ್ನಾಗಿದ್ದೀನಿ ದಿವ್ಯಾ ಎಂದನು ನಿಧಾನವಾಗಿ. ನಾನು ಇಲ್ಲಿಗೆ ಸಿದ್ಧಾರ್ಥ್ ಲವರ್ ಆಗಿ ಬರಲಿಲ್ಲ, ನಿಮಗೆ ಒಳ್ಳೆ ಫ್ರೆಂಡ್ ಆಗಿ ಬಂದೆ. ಸುಮ್ಮನೆ ನೋಡಬೇಕು ಅಂತ ಅನ್ನಿಸಿತು. ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರುವುದು ನೀವೇ ಅಲ್ವಾ ಎಂದಳು ಇಬ್ಬರನ್ನೂ ಬದಲಿಸಿ ನೋಡುತ್ತಾ. ಆಕೆ ಬರುವಿಕೆಗೆ ಕಾರಣ ಏನು ಅಂತ ಆಲೋಚನೆ ಮಾಡುತ್ತಾ ಮೌನವಾಗಿ ನೋಡುತ್ತಿದ್ದಾರೆ ಇಬ್ಬರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.